Hello students, welcome to part 2 of Romeo and Juliet. So you can see on the screen there is the picture of Romeo. So the first film on Romeo and Juliet was played by Leonard, actor, in 1968. So this is a small pictures which I am showing it to you. So here we can see the dance between the two, where Romeo is appeared with a mask in disguise to see Rosalind, but he meets Juliet there. So the person in red is Juliet. So here we see how both are attracted. So here we completed the scene. So you can see the torches which are burning bright. So they are burning just because Juliet beauty is teaching them to burn bright. And we also see how both are attracted towards each other. So let us continue the story. So we completed in Act 1, Scene 5. Before that, the story is set in Verona, which comes in Italy. If you remember the Two Gentlemen of Verona from lesson PUC 1. So it is written by famous dramatist William Shakespeare. So scene 1, 5 completes with Act 1. So immediately next page we see Act 2, 3 is not given. Directly there is a jump of another act. So ಈ ಮಧ್ಯದಲ್ಲಿ what story has taken place we don't know. So let me tell you the story what has taken place. So our dance scene ಅಲ್ಲಿ what we see, Romeo tries to, what does Romeo do? So what does he do? He opens his mask. So a dance ನಲ್ಲಿ Romeo opens his mask unconsciously. So Romeo is not aware, ಯಾಕಂದರೆ he is fully attracted towards Juliet's beauty and he forgets his identity. So immediately ಆ ಮಾಸ್ಕ್ ಓಪನ್ ಆದ ಕೂಡಲೇ his identity ಏನಾಗ್ಬಿಟ್ಟಿದೆ, ಈಗ ರಿವೀಲ್ ಆಗಿದೆ. his identity is revealed. ಸೊ ಇದನ್ನು ಯಾರು ನೋಟಿಸ್ ಮಾಡ್ತಾರೆ? there is one more character who notices this. Now who is Tybalt? He is the uncle of Juliet. ಸೊ ಆ ಮಾಸ್ಕ್ ಓಪನ್ ಆದ ಕೂಡಲೇ ನಾವು ಯಾರು ನೋಡ್ತೀವಿ, ಯಾರು ನೋಟಿಸ್ ಮಾಡ್ತಾರಲ್ಲ, ಟೈಬಾಲ್ಟ್ ಅಂತ ಒಬ್ಬ ಕ್ಯಾರೆಕ್ಟರ್ who is the uncle of Juliet notices Romeo. And suddenly we see, notice ಆದ ಕೂಡಲೇ Romeo looks at Tybalt and runs away from the palace. ಆ ಪ್ಲೇಸ್ನ ಬಿಟ್ಟು ಓಡೋಗ್ತಾರೆ. ಸೊ ವಿ ಸಿ ಟೈಬಾಲ್ಟ್ ಆಲ್ಸೋ ಫಾಲೋಯಿಂಗ್ Romeo. ಸೊ ದೇರ್ ಇಸ್ ಅ ಫೈಟಿಂಗ್ ಸೀನ್. ಆ ಫೈಟ್ ಸೀನ್ ತೋರಿಸಿದ್ದಾರೆ. ಯಾರ ಮಧ್ಯದಲ್ಲಿ ಫೈಟ್ ಆಗುತ್ತೆ ಅಂದರೆ ಟೈಬಾಲ್ಟ್ ಆ್ಯಂಡ್ Romeo. ದೇರ್ ಇಸ್ ಅ ಫೈಟಿಂಗ್ ಸೀನ್. ಈ ಫೈಟ್ನಲ್ಲಿ ವಾಟ್ ವಿ ಸಿ, ರೋಮಿಯೋನು ಬಚಾವ್ ಮಾಡಲಿಕ್ಕೆ ಇನ್ನೊಂದು ಕ್ಯಾರೆಕ್ಟರ್, ಒನ್ ಮೋರ್ ಕ್ಯಾರೆಕ್ಟರ್, ದೆರ್ ಈಸ್ ಮರ್ಕ್ಯುಶ್ಯೋ. ಈ ಕ್ಯಾರೆಕ್ಟರ್ ನೋಡ್ತೀವಿ. ಹೂ ಇಸ್ ಮರ್ಕ್ಯುಶ್ಯೋ? ಹೀ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ರೋಮಿಯೋ. ಮರ್ಕ್ಯುಶ್ಯೋ ರೋಮಿಯೋ ಬಚಾವ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಹೂ ಡೈಸ್, ಯಾರನ್ನ ಕಿಲ್ ಆಗುತ್ತೆ ಅಂದರೆ, ಹೂ ಇಸ್ ಮರ್ಡರ್ಡ್ ಹಿಯರ್? ಟೈಬಾಲ್ಟ್ ಕಿಲ್ಸ್ ಹಿಸ್ ಫ್ರೆಂಡ್. ಇವ್ರನ್ನ ಕಿಲ್ ಮಾಡ್ತಾರೆ. ಯಾರು? ಟೈಬಾಲ್ಟ್ ಕಿಲ್ಸ್ ಹಿಸ್ ಫ್ರೆಂಡ್. ಆ ದುಃಖವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ರೋಮಿಯೋಗೆ. ಹಿ ಈಸ್ ಅನ್ಏಬಲ್ ಟು ಬೇರ್ ದ ಮರ್ಡರ್ ಆಫ್ ಮರ್ಕ್ಯುಷಿಯಸ್.
So Romeo asks angrily, what does Romeo do? In anger, what does he do? He kills Juliet's uncle Tybalt. ಟೈಬಲ್ಟ್ನ ಕಿಲ್ ಮಾಡ್ತಾರೆ. ಸೊ ದಿಸ್ ನ್ಯೂಸ್ ಸ್ಪ್ರೆಡ್ಸ್ ಎಂಟೈರ್ ಸಿಟಿ ಇನ್ ವೆರೋನಾ ಆ್ಯಂಡ್ ರೋಮಿಯೋ ಏನಾಗ್ತಾರೆ ಈಗ, ಹೀಸ್ ಬಿನ್ ಬ್ಯಾನಿಷ್ಡ್ ಅಂದರೆ ಟು ಲೀವ್, ಆ ಪ್ಲೇಸ್ನ ಬಿಟ್ಟು ಹೋಗಲಿಕ್ಕೆ ಒಂಥರ ಪನಿಷ್ಮೆಂಟ್ ಆಗುತ್ತೆ ಅವನಿಗೆ. ಈಸ್ ಬಿನ್ ಬ್ಯಾನಿಷ್ಡ್ ಫ್ರಮ್ ಸಿಟಿ ಆಫ್ ವೆರೋನಾ. ಸೊ ಇವರು ಬ್ಯಾನಿಷ್ ಆಗ್ತಾರೆ ರೋಮಿಯೋ ಬಿಕಾಸ್ ಹಿ ಹ್ಯಾಸ್ ಕಿಲ್ಡ್ ಟೈಬಾಲ್ಟ್. ನೌ ವಾಟ್ ಹ್ಯಾಪನ್ಸ್ ಇನ್ ದ ಸ್ಟೋರಿ ಈಸ್, ದ ಸ್ಟೋರಿ ಸರೌಂಡ್ಸ್ ಕಂಪ್ಲೀಟ್ ಸಪ್ರೇಷನ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಸೊ ಇಲ್ಲಿ ನಾವು ಕಂಪ್ಲೀಟ್ ಸಪ್ರೇಷನ್ ನೋಡ್ತೀವಿ. ಈ ಸಪ್ರೇಟ್ ಆದ ಕೂಡಲೇ ವಾಟ್ ದ ಲೈನ್ಸ್ ಆರ್ ಟೋಲ್ಡ್ ಬೈ ಜೂಲಿಯಟ್, ಆ ಲೈನ್ಸ್ ನಿಮ್ಮ ಬುಕ್ಕಲ್ಲಿದೆ. Now Juliet is unhappy because she is unable to see Romeo. She is unable to meet Romeo. ಅಂಥ ಸಂದರ್ಭದಲ್ಲಿ ಅವರು ಈ ಲೈನ್ಸ್ನ ನೈಟಿಗೆ ಅಡ್ರೆಸ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಾಕಿದ್ದಾರೆ. ಸೊ ಯಾವ ಲೈನ್ಸ್ ಅಂತ ನೋಡೋಣ. ಲೆಟ್ ಅಸ್ ಹ್ಯಾವ್ ಅ ಲುಕ್ ಆ್ಯಟ್ ದಟ್ ಟೆಕ್ಸ್ಟ್ ಬುಕ್ ಅಗೇನ್. ವೆನ್ ಯು ಲುಕ್ ಆ್ಯಟ್ ದ ಟೆಕ್ಸ್ಟ್, ಇಲ್ಲಿ ನೋಡ್ಬೋದು ಆ್ಯಕ್ಟ್ 3 ಇದೆ, ಸೀನ್ 2 ಇದೆ. ಸೊ ಆ್ಯಕ್ಟ್ 2 ನಮಗೆ ತೋರಿಸಿಲ್ಲ. ಇನ್ನು ಆ್ಯಕ್ಟ್ 2 ಇಷ್ಟೆಲ್ಲ ಆಗಿದೆ, ಫೈಟಿಂಗ್ ಆಗಿದೆ, ಒಂಥರ ಟ್ರ್ಯಾಜಿಡಿ ನೋಡಿವಿ, 2 ಮರ್ಡರ್ಸ್ ನೋಡಿವಿ. ಈ ಮರ್ಡರ್ ಮಧ್ಯದಲ್ಲಿ ರೋಮಿಯೋ ಏನಾಗ್ಬಿಟ್ಟಿದೆ, ಹೀ ಈಸ್ ಬಿನ್ ಗಿವನ್ ಆ್ಯಸ್ ಅ ಪನಿಷ್ಮೆಂಟ್ ಆ್ಯಂಡ್ ಹೀ ಈಸ್ ಬಿನ್ ಬ್ಯಾನಿಷ್ಡ್. ಸೊ ತನ್ನ ಲೈಫ್ನ ಬಚಾವ್ ಮಾಡಲಿಕ್ಕೆ ರೋಮಿಯೋ ವಾಟ್ ಡಸ್ ಇಡು, ಆ ವೆರೋನ ಬಿಟ್ಟು ಹೋಗಿ ಎಲ್ಲಿ ಹೋಗ್ತಾರಂದರೆ, ಹಿ ಗೋಸ್ ಟು ಒನ್ ಮೋರ್ ಪ್ಲೇಸ್ ಇನ್ ದೇ ಆರ್ ದ ಬಾರ್ಡರ್ಸ್ ಆಫ್ ಇಟ್ಲಿ ಟು ಮಂಟುವಾ. ಆ ಪ್ಲೇಸ್ಗೆ ಹೋಗಿ ತಮ್ಮ ಲೈಫ್ನ ಬಚಾವ್ ಮಾಡ್ತಾರೆ ಫಾರ್ ಸಮ್ ಡೇಸ್ ತಮಗೆ ಹೈಡ್ ಮಾಡ್ತಾರೆ. ಬಿಕಾಸ್ ಈಗ ಅವ್ರು ಸಿಕ್ಕರೆ ಎವ್ರಿ ಹಿಸ್ ಎನಿಮಿ ವಿಲ್ ಕಿಲ್ ಹಿಮ್. ಸೊ ಟು ಬಚಾವ್ ಮಾಡಲಿಕ್ಕೆ ಈ ಮೂವ್ಸ್ ಟು ಮಂಟುವಾ, ಒಂದು ಪ್ಲೇಸ್ ಇದೆ, ಒಂದು ವಿಲೇಜ್, ಸಿಟಿ ನೇಮ್ ಮಂಟುವಾ. ಸೊ ಆ ದುಃಖಲ್ಲಿ ವೇರ್ ಜೂಲಿಯಟ್ ಈಸ್ ಅನ್ಏಬಲ್ ಟು ಟಾಲರೇಟ್, ಈಸ್ ಅನ್ಏಬಲ್ ಟು ಸಿ ರೋಮಿಯೋ, ಅದಕ್ಕೆ ಆ ನೈಟಿಗೆ ಒಂಥರ ರಿಕ್ವೆಸ್ಟ್ ಮಾಡ್ತಾರೆ ದಟ್ ಪ್ಲೀಸ್ ಹೆಲ್ಪ್ ಸೊ ದಟ್ ಐ ಕ್ಯಾನ್ ಸಿ ರೋಮಿಯೋ. ಸೊ ಹಿಯರ್ ಯು ಕ್ಯಾನ್ ಸಿ ದಟ್. ಮತ್ತು ಫಸ್ಟ್ ಸ್ಟ್ಯಾನ್ಸನಲ್ಲಿ ನೋಡ್ತೀವಿ ನೈಟಲ್ಲಿ ಬೋತ್ ಮೀಟ್ ಇನ್ ದ ನೈಟ್. ಅಗೇನ್ ಜೂಲಿಯಟ್ ಲೈನ್ಸ್ ಏನಿದೆವಲ್ಲ ದಟ್ ಆಲ್ಸೋ ಆರ್ ರೆಫರ್ ಟು ದ ನೈಟ್. ಎರಡೂ ಮಧ್ಯದಲ್ಲಿ ನೈಟ್ ರೆಫರೆನ್ಸ್ ಯಾಕಿದೆ ಅಂದರೆ, ನೈಟ್ ಈಸ್ ಆ್ಯಸ್ ಅ ವಿಟ್ನೆಸ್ ಆಫ್ ದಿಯರ್ ಪ್ಯೂರ್ ಲವ್ ಬಿಕಾಸ್ ದೇ ಮೆಟ್ ಇನ್ ದ ನೈಟ್. They felt loved in the night. They both were attracted during the night. So night symbolizes as a witness, ಒಂಥರ ಪ್ರೂಫ್ ಹಂಗಿದೆ. ವಾಟ್ ಪ್ರೂಫ್? ಪ್ರೂಫ್ ಆಫ್ their true love. So you can have these lines here. Come night, come Romeo, come thou day night. ಸೊ ಯಾವ ಥರ ನೈಟ್ಗೆ ಅಡ್ರೆಸ್ ಮಾಡ್ತಾರಂದರೆ, ಶಿ ಈಸ್ ಆಸ್ಕಿಂಗ್ ದ ನೈಟ್ ಟು send Romeo to her. Why? Because not as a night, let him come like a day ಅಂದರೆ ಒಂಥರ ಬ್ರೈಟ್ ಆಗಿ ಬರಲಿ ನೈಟಲ್ಲಿ. For thou wilt lie upon the wings of the night. Wilt ಅಂದರೆ like a leaf, let he come like a leaf with the wings of the night. Wings of the night ಅಂದರೆ ಭಾಳ ಡಾರ್ಕ್ ಇಮೇಜ್ ಆಫ್ ನೈಟ್ಗೆ ರೆಫರೆನ್ಸ್ ಇದೆ. ವಿಂಗ್ಸ್ ಆಫ್ ನೈಟ್ ಅಂದರೆ ವೈಟರ್ ದೆನ್ ನ್ಯೂ ಸ್ನೋ. ಸೊ ನ್ಯೂ ಸ್ನೋಕ್ಕಿಂತ ವೈಟರ್ ಅಂತ ಕರೆದಿದ್ದಾರೆ. ನ್ಯೂ ಸ್ನೋ ಅಂದರೆ ಲೆಟ್ ಇಟ್ ಬಿ ಕಮ್ ಆಸ್ ಅ ನ್ಯೂ ಅರೈವಲ್ ಆಫ್ ಹಿಸ್ ಅರೈವಲ್ ಆನ್ ಅ ರಾವೆನ್ಸ್ ಬ್ಯಾಕ್. ರಾವೆನ್ ಇಸ್ ರೆಫರ್ಸ್ ಟು ಅ ಬ್ಲ್ಯಾಕ್ ಬರ್ಡ್ ಹಿಯರ್. ಲೆಟ್ ಹಿಮ್ ಕಮ್ ಆನ್ ಅ ಬರ್ಡ್, ಹ್ಯೂಜ್ ಬರ್ಡ್. ಕಮ್ like a gentle night, come loving black brown night. Black brown refers to a very dark brownish night. Give me my Romeo. So she is unable to control her feelings. So she says, give me my Romeo. Me means Juliet here. My Romeo. Why she calls my Romeo means because her love for Romeo is really pure and she
wants to express her feelings. That is the reason it looks very true. And when I shall die, so she does not even think about herself. ತಮ್ಮ ಬಗ್ಗೆನೂ